ಹಲೋ ಎವ್ರಿವನ್, ಈ ಒಂದು ವಿಡಿಯೋ ಯಾರೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಿದ್ದೀರಾ ಅವ್ರಿಗೆ ಯೂಸ್ಫುಲ್ ಆಗುವಂಥ ಒಂದು ವಿಡಿಯೋ ಇರುತ್ತೆ. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಕಳೆದ ಒಂದು ತಿಂಗಳ ಕೆಳಗಡೆ ಸಾಕಷ್ಟು ವಿಡಿಯೋಸ್ನ ಅಪ್ಲೋಡ್ ಮಾಡಿದ್ದೆ ಈ ಅಪ್ಕಮಿಂಗ್ ನೋಟಿಫಿಕೇಷನ್ಸ್ ಬಗ್ಗೆ. ಅಷ್ಟು ನೋಟಿಫಿಕೇಷನ್ಸಲ್ಲಿ ಒಂದು ವಿಡಿಯೋದಲ್ಲಿ ನಾನು ಇಲ್ಲಿ ನಿಮಗೆ ಡಿಸ್ಪ್ಲೇ ಮೇಲೆ ನೋಡ್ತಾ ಇರ್ಬೋದು ಯಾವೆಲ್ಲ ನೋಟಿಫಿಕೇಷನ್ಸ್ ಮುಂದಿನ ದಿನಗಳಲ್ಲಿ ಬರುತ್ತೆ ಅನ್ನೋದ್ರ ಬಗ್ಗೆ ನಾನು ಒಂದು ವಿಡಿಯೋ ಮಾಡಿಬಿಟ್ಟು ಅಪ್ಲೋಡ್ ಮಾಡಿದ್ದೆ. ಸೊ ಆ ವಿಡಿಯೋನ ನೀವು ನೋಡಿರ್ತೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ಆ ವಿಡಿಯೋದಲ್ಲಿ ನಾನು ನಿಮಗೆ ಯಾವೆಲ್ಲ ನೋಟಿಫಿಕೇಷನ್ಸ್ ಬರುತ್ತೆ ಅಂತ ಹೇಳಿದಂದರೆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಅಥವಾ ಡಿಟೆಕ್ಟಿವ್ ಸಬ್ ಇನ್ಸ್ಪೆಕ್ಟರು, PEC ಈಗಾಗಲೇ ಬಂದಿದೆ, ಲ್ಯಾಂಡ್ ಸರ್ವೇರ್ ನೋಟಿಫಿಕೇಷನ್ ಮುಂದಿನ ದಿನಗಳು ಬರುತ್ತೆ, ಈಗಾಗಲೇ ಸಿ ಅಂಡರ್ ರೂಲ್ಸ್ ಅಪ್ಡೇಟ್ ಮಾಡಿದ್ದಾರೆ. RTO ಇನ್ಸ್ಪೆಕ್ಟರು ಅಂದರೆ ಮೋಟರ್ ವೆಹಿಕಲ್ ಇನ್ಸ್ಪೆಕ್ಟರ್, ಆ ಒಂದು ನೋಟಿಫಿಕೇಷನ್ ಮುಂದಿನ ದಿನಗಳಲ್ಲಿ ಬರುತ್ತೆ. ಫೈರ್ ಡಿಪಾರ್ಟ್ಮೆಂಟ್ ಇಲ್ಲಿಂದನೂ 2-2.5 ಸಾವಿರ ವೇಕೆನ್ಸೀಸ್ ಬರಲಿದೆ. FDA ಮತ್ತು SDA ಇಂದ 800, SDA ಇಂದ 2,000 ವೇಕೆನ್ಸೀಸ್ ಬರ್ಬೋದು. ಪ್ರಿಸನ್ ಡಿಪಾರ್ಟ್ಮೆಂಟ್ ಒಂದು 800 ಅಥವಾ 1000 ವೇಕೆನ್ಸೀಸ್ ಅಲ್ಲಿಂದ ಬರುತ್ತೆ. KPTCL ನೋಟಿಫಿಕೇಷನ್ ಅಪ್ಕಮಿಂಗ್ ನೋಟಿಫಿಕೇಷನ್ ಇದೆ. ಸೊ ನಿಮಗೆ ಸಾಕಷ್ಟು ಜನ KPTCLದು ಒಂದು ರೀಸ್ಟ್ರಕ್ಚರಿಂಗ್ ಒಂದು ಕಾನ್ಸೆಪ್ಟ್ನ ಕೇಳಿರ್ತಾರೆ. ಸೊ ಅದರ ಒಂದು ಸಂಬಂಧಪಟ್ಟಂಥ ವಿಡಿಯೋನ ಮುಂದಿನ ದಿನಗಳಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಅದಕ್ಕೆ ಸಂಬಂಧಪಟ್ಟಂಥ ಮಾಹಿತಿ ನನಗೆ ಈಗಾಗಲೇ ಒಂಚೂರು ಸಿಕ್ಕಿದೆ, ಇನ್ನೂ ಒಂದು ಸ್ವಲ್ಪ ಗ್ಯಾದರ್ ಮಾಡ್ತಾ ಇದ್ದೀನಿ. ಸೊ ಸ್ಪಷ್ಟವಾಗಿರುವಂಥ ಮಾಹಿತಿನೇ ನಿಮಗೆ ಕೊಡೋಣ ಅಂತ ಹೇಳಿ ವೆಯ್ಟ್ ಮಾಡ್ತೀನಿ. ಬಟ್ ಅಪ್ಕಮಿಂಗ್ ಡೇಸಲ್ಲಿ ಆ KPTCL ಸಂಬಂಧಪಟ್ಟಂಥ ರೀಸ್ಟ್ರಕ್ಚರಿಂಗಿಗೆ ಸಂಬಂಧಪಟ್ಟಂಥ ಒಂದು ವಿಡಿಯೋನ ಮುಂದಿನ ದಿನಗಳಲ್ಲಿ ಅಪ್ಲೋಡ್ ಮಾಡ್ತೀನಿ. ಅದಾದ ನಂತರ ಲೆಕ್ಚರರ್ ಮತ್ತು ಅಸಿಸ್ಟೆಂಟ್ ಪ್ರೊಫೆಸರ್ ಮುಂದಿನ ದಿನಗಳಲ್ಲಿ ಬರುತ್ತೆ. ಇದು ಒಂದು 1000 ವೇಕೆನ್ಸೀಸ್ ಇದೆ. ಟೀಚರ್ ಪೋಸ್ಟು ಈಗಾಗಲೇ ನೀವು ಕೇಳಿರ್ಬೋದು, IT ಟೀಚರ್ಸಿನ ಒಂದು ನೋಟಿಫಿಕೇಷನ್, ಅದು ಮತ್ತು HSR ಮತ್ತು PSR ಎಲ್ಲ ಕೆಲವೊಂದು ಹೈಸ್ಕೂಲ್ ಮತ್ತು ಪ್ರೈಮರಿ ಸ್ಕೂಲ್ ಟೀಚರ್ ನೋಟಿಫಿಕೇಷನ್ ಬರುತ್ತೆ. ಅದೇ ರೀತಿಯಲ್ಲಿ ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರು ಮತ್ತು ಇದು ಹೈಸ್ಕೂಲ್ ಟೀಚರ್ಸ್. ಸೊ ಇಷ್ಟು ನೋಟಿಫಿಕೇಷನ್ಸ್ ಮುಂದಿನ ದಿನಗಳಲ್ಲಿ ಬರುತ್ತೆ. ಸೊ ಈ ನೋಟಿಫಿಕೇಷನಲ್ಲಿ ಯಾವ ಒಂದು ನೋಟಿಫಿಕೇಷನ್ ಸಂಬಂಧಪಟ್ಟಂಥ ವಿಡಿಯೋ ಆಗಿರುತ್ತೆ ಅಂದರೆ, ಸೊ ಇಲ್ಲಿ ನೋಡ್ತಾ ಇರ್ಬೋದು ಅಪ್ಕಮಿಂಗ್ KPSC ನೋಟಿಫಿಕೇಷನು. ಬಟ್ ಇದು KPSC ಇಂದ ಆಗೋಲ್ಲ, ಇದೊಂದು ಸ್ವಲ್ಪ ನೀವು ಸ್ಟ್ರೈಕ್ಔಟ್ ಮಾಡ್ಕೊಳ್ಬೋದು. ಇದು KE ಇಂದ ಆಗುವಂಥ ನೋಟಿಫಿಕೇಷನ್ ಆಗಿರುತ್ತೆ. ಡಾಕ್ಯುಮೆಂಟಲ್ಲಿ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ, ಇದು KE ಇಂದ ನಡೀತಾ KPSC ಇಂದ ನಡೀತಾ ಅಂತೇಳಿ ಒಂದು ಸ್ಪಷ್ಟನೆಯನ್ನು ಕೊಟ್ಟಿರ್ತಾರೆ. ಸೊ ಇದು ನಾನ್ ಟೆಕ್ನಿಕಲ್ ಕಾರ್ಡರ್ ಆಗಿರುತ್ತೆ. ಟೆಕ್ನಿಕಲ್ ವೇಕೆನ್ಸೀಸ್ ಎಲ್ಲ ನಾನ್ ಟೆಕ್ನಿಕಲು. ಬಟ್ ಸಾಕಷ್ಟು ಜನ ಟೆಕ್ನಿಕಲ್ ಆಸ್ಪಿರೆಂಟ್ಸ್ ಈ ಒಂದು ನೋಟಿಫಿಕೇಷನ್ಸ್ಗಾಗಿ ವೆಯ್ಟ್ ಮಾಡ್ತಿದ್ದೀರಾ. ಇದು HKಗೂ ಮತ್ತು HKಗೆ ಇರುವಂಥ ವೇಕೆನ್ಸೀಸ್ಗೆ ಆಗುವಂಥ ಒಂದು ನೋಟಿಫಿಕೇಷನ್ ಡೀಟೇಲ್ಡ್ ಆಗಿ ಡಾಕ್ಯುಮೆಂಟಲ್ಲಿ ಹೇಳಿದ್ದಾರೆ. ಆ ಒಂದು ಡಾಕ್ಯುಮೆಂಟ್ನ ನಿಮ್ಗೆ ತೋರಿಸ್ಕೊಡ್ತೀನಿ. ಸೊ ಯಾವ ಒಂದು ಪೋಸ್ಟ್ ಅಪ್ಪ ಅಂತಂದರೆ ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಅಥವಾ ESI ಅಂತ ನಾವು ಕರಿತೀವಿ. ಸೊ ಇದು PSIಗೆ ಈಕ್ವಲೆಂಟ್ ಆಗಿರುತ್ತೆ. ಗ್ರೂಪ್ C ಒಂದು ನೋಟಿಫಿಕೇಷನ್ ಆಗಿರುತ್ತೆ. ಸೊ ಯಾರೆಲ್ಲ PSIಗೆ ಪ್ರಿಪೇರ್ ಆಗ್ತಿದ್ರೆ ಇದೊಂದು ಗುಡ್ ಅಪಾರ್ಚುನಿಟಿ. 200+ ವೇಕೆನ್ಸೀಸ್ ಅಂದರೆ ಅರೌಂಡ್ 200+ ವೇಕೆನ್ಸೀಸ್ ಒಂದು ನೋಟಿಫಿಕೇಷನ್ ಬರುತ್ತೆ. ಇದನ್ನು KEAಗೆ ಒಪ್ಪಿಸ್ತಾ ಇದ್ದಾರೆ. ಸೊ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು ಈ ಒಂದು ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಅನ್ನೋ ನೋಟಿಫಿಕೇಷನ್ ಹ್ಯಾಂಡಲ್ ಮಾಡಿಕೊಂಡು ಅವರೇ ನಿಮಗೆ ರಿಕ್ರೂಟ್ಮೆಂಟ್ನ ಕಂಪ್ಲೀಟ್ ಮಾಡಿಕೊಡ್ತಾರೆ. ಸೊ ಯಾರೆಲ್ಲ ಪ್ರಿಪೇರ್ ಆಗ್ತಿದ್ದಾರೆ ಚೆನ್ನಾಗಿ ಪ್ರಿಪೇರ್ ಆಗಿ. ನೋಟಿಫಿಕೇಷನ್ ಬಂದಿದ್ದು 2 ಮಂತ್ಸ್ಗೆ ಈ ಒಂದು ಎಕ್ಸಾಮ್ ಇರುತ್ತೆ. ಸೊ 2 ಮಂತ್ಸ್ ಅಂದರೆ ಅಲ್ಲಿಂದ 1 ಇಯರ್, ಮ್ಯಾಕ್ಸಿಮಮ್ 9 to 12 ಮಂತ್ಸ್ ಒಳಗಡೆ ರಿಕ್ರೂಟ್ಮೆಂಟ್ ಕಂಪ್ಲೀಟ್ ಆಗುತ್ತೆ. ಸೊ ಪ್ರಿಪೇರ್ ಆಗ್ತಿರುವಂಥ ಸ್ಟೂಡೆಂಟ್ಸು ಇನ್ನೂ ಎಫರ್ಟ್ಸ್ ಹಾಕಿ. ಸೊ ಯಾಕಂದರೆ ನೋಟಿಫಿಕೇಷನ್ ಮುಂದಿನ ದಿನಗಳಲ್ಲಿ ಬರಲಿದೆ. ಸೊ ಈಗ ಒಂದು ಅಫಿಷಿಯಲ್ ಡಾಕ್ಯುಮೆಂಟ್ನ ನಿಮ್ಗೆ ತೋರಿಸ್ಕೊಡೋಣ ಅಂತ ಅನ್ಕೊಂಡಿದ್ದೀನಿ. ಡಾಕ್ಯುಮೆಂಟ್ ಅಥವಾ ಒಂದು ರೆಗ್ಯುಲರ್ ಡಾಕ್ಯುಮೆಂಟ್, ಸರ್ಕ್ಯುಲರ್ ಅಂತ ಅನ್ಬೋದು. ಈ ಡಾಕ್ಯುಮೆಂಟಲ್ಲಿ ನೀವು ನೋಡ್ತಾ ಇರ್ಬೋದು ಅಬಕಾರಿ ಇಲಾಖೆಯಲ್ಲಿ ಇರುವಂತಹ ಒಂದು ವೇಕೆನ್ಸೀಸ್ನ ಒಂದು ಅಫಿಷಿಯಲ್ ಡಾಕ್ಯುಮೆಂಟ್ ಇದು. ನೋಡಿ, ಅಬಕಾರಿ ಇಲಾಖೆಯಲ್ಲಿರುವಂಥ ಏನದು ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಅಂತ ಹೇಳ್ತೀವಿ. ಈ ಒಂದು ವೇಕೆನ್ಸೀಸ್ನ ಒಂದು ಸರ್ಕ್ಯುಲರ್ ಆಗಿರುತ್ತೆ. ಇದರಲ್ಲಿ ನಿಮಗೆ ಪ್ಯಾಟರ್ನ್ ಯಾವ ಥರ ಇರುತ್ತೆ ಅನ್ನೋದೆಲ್ಲ ಡೀಟೇಲ್ನ ಕೊಟ್ಟಿರ್ತಾರೆ. ಸೊ ಈ ಒಂದು ಡಾಕ್ಯುಮೆಂಟಿನ ಅಫಿಷಿಯಲ್ ನೋಟಿಫಿಕೇಷನು ಮುಂದಿನ ದಿನಗಳಲ್ಲಿ ಬರುತ್ತೆ. ವೇಕೆನ್ಸೀಸ್ ಎಷ್ಟಿದೆ ಅಂತ ನೋಡೋಣ. ಈ ಒಂದು ಡಾಕ್ಯುಮೆಂಟ್ನ ನೀವು ಬೇಕಂದರೆ ಪಾಸ್ ಮಾಡಿ, ವಿಡಿಯೋನ ಪಾಸ್ ಮಾಡಿಬಿಟ್ಟು ಎಲ್ಲ ಪ್ರತಿಯೊಂದನ್ನು ನೀಟಾಗಿ ನೋಡ್ಕೊಳ್ತಾ ಹೋಗ್ರಿ. ಸೊ ಈ ಒಂದು ಡಾಕ್ಯುಮೆಂಟಲ್ಲೂ ಅಷ್ಟೇ ಇಂಟರ್ನಲ್ ರಿಸರ್ವೇಷನ್ ಸಂಬಂಧಪಟ್ಟಂತೆ ಏನಿದೆ ಅದನ್ನು ಆ್ಯಡ್ ಮಾಡಿಬಿಟ್ಟು ನೋಟಿಫಿಕೇಷನ್ ರಿಲೀಸ್ ಮಾಡ್ತಾರೆ. ಸೊ ಎಷ್ಟು ವೇಕೆನ್ಸಿ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿನೂ ಇದರಲ್ಲಿ ಅವೈಲೇಬಲ್ ಇದೆ. ಈ ಡಾಕ್ಯುಮೆಂಟ್ನ ನೀವು ಪಾಸ್ ಮಾಡಿದ್ರೆ ವಿಡಿಯೋನ ಪಾಸ್ ಮಾಡಿದ್ರೆ ಈ ಡಾಕ್ಯುಮೆಂಟ್ನ ನೀವು ಓದ್ಕೊಳ್ತಾ ಹೋಗ್ಬೋದು. ಸೊ ನೋಡಿ, ಇದು ಗ್ರೂಪ್ ಸಿಗೆ ಸಂಬಂಧಪಟ್ಟಂಥದ್ದೊಂದಾಗಿರುತ್ತೆ. ಅಬಕಾರಿಯಲ್ಲಿರುವಂಥ ಗ್ರೂಪ್ C ಮತ್ತು ಗ್ರೂಪ್ ಡಿಯ ಒಂದು ಹುದ್ದೆಗಳು. ನೋಡಿ, ಇಲ್ಲಿ ನಿಮ್ಗೆ ಹೇಳ್ತಾ ಇದ್ದಾರೆ ಪ್ರಾಧಿಕಾರಿಯ ಜಿಲ್ಲಾಧಿಕಾರಿ. ಇದು ಬಿಡಿ, ಇದನ್ನು ನೀವು ನೋಡ್ಕೊಳ್ಳಿ. ಬಟ್ ಈ ಗ್ರೂಪ್ C ಮತ್ತು ಗ್ರೂಪ್ ಡಿಯ ವೇಕೆನ್ಸೀಸ್ನ ಒಂದು ಡಾಕ್ಯುಮೆಂಟು ಅಥವಾ ಅಫಿಷಿಯಲ್ ನೋಟಿಫಿಕೇಷನ್ ಮುಂದಿನ ದಿನಗಳಲ್ಲಿ ಬರುತ್ತೆ. ಸೊ ಇದಕ್ಕೆ ಆಯ್ಕೆ ವಿಧಾನ ಯಾವ ಥರ ಇರುತ್ತೆ ಅಂತ ನೋಡಿ. ಸೊ ಇದಕ್ಕೆ ನಿಮಗೆ 2 ಪೇಪರ್ಸ್ ಇರುತ್ತೆ, ಪೇಪರ್ 1 ಮತ್ತು ಪೇಪರ್ 2. ಪೇಪರ್ 1 ಬಂದು ರಿಟರ್ನ್ ಆಗಿರುತ್ತೆ, ಡಿಸ್ಕ್ರಿಪ್ಟಿವ್ ಫಾರ್ಮೆಟಲ್ಲಿ ಇರುತ್ತೆ, ನೀವು ಸೇಮ್ PSA ಬರೆಯೋ ಥರ. ಪೇಪರ್ 2 ಬಂದು MCQs ಫಾರ್ಮೆಟ್ ಇರುತ್ತೆ. ಪೇಪರ್ 2 ಬಂದು GS ಪೇಪರ್ ಆಗಿರುತ್ತೆ, ಅಂದರೆ GSಗೆ ರಿಲೇಟೆಡ್ ಆಗಿರುವಂಥ MCQsನ ಪೇಪರ್. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇದರಲ್ಲಿ ಎಲ್ಲ ಡೀಟೇಲ್ಸ್ನ ಕೊಟ್ಟಿದ್ದಾರೆ. ಆಬ್ಜೆಕ್ಟಿವ್ ಫಾರ್ಮೆಟ್ ಇರುತ್ತಾ ಅಥವಾ ಡಿಸ್ಕ್ರಿಪ್ಟಿವ್ ಫಾರ್ಮೆಟ್ ಇರುತ್ತಾ ಅನ್ನೋ ಒಂದು ಡೀಟೇಲ್ನ ಇಲ್ಲೆಲ್ಲ ಕೊಟ್ಟಿದ್ದಾರೆ ನೋಡಿ. ಸೊ ನೀವು ನೋಡ್ಬೋದು ಪೇಪರ್ 2 ಅಂತ ಏನಿದೆಲ್ಲ ಅದು 100 ಮಾರ್ಕ್ಸು 2 ಅವರ್ಸ್ ಇರುತ್ತೆ. ಇದರಲ್ಲಿ ನಿಮಗೆ ಹಿಸ್ಟ್ರಿ, ಜಾಗ್ರಫಿ, ಪೊಲಿಟಿ ಈ ಥರ ಹ್ಯುಮ್ಯಾನಿಟೀಸ್ ರಿಲೇಟೆಡ್ ಸಬ್ಜೆಕ್ಟ್ಸ್ ಇರುತ್ತೆ. ಅದಾಗಿನ ನಂತರ ಫಿಸಿಕಲ್ ಫಿಟ್ನೆಸ್ ಟೆಸ್ಟನ್ನು ಕಂಡಕ್ಟ್ ಮಾಡ್ತಾರೆ. ಅಂದರೆ ನಿಮಗೆ PSIನಲ್ಲಿ ನೋಡ್ತೀರಾ ಲಾಂಗ್ ಜಂಪು, ಶಾರ್ಟ್ ಪುಟ್ಟು ಮತ್ತು ಈ ಹೈ ಜಂಪ್ ಏನೆಲ್ಲ ರನ್ನಿಂಗ್ ಇದೆಲ್ಲ ಕಂಡಕ್ಟ್ ಮಾಡ್ತಾರಲ್ಲ ಅದೆಲ್ಲ ಇದರಲ್ಲಿ ಇರುತ್ತೆ. ಸೊ ನೋಡಿ, ಇಲ್ಲಿ ಕೆಳಗಡೆ ನೀವು ನೋಡ್ಬೋದು ಇದು ಪೇಪರ್ 1 ಏನಿದೆಲ್ಲ ಇಲ್ಲಿ 2 ಪತ್ರಿಕೆಗಳಿರುತ್ತೆ ಅಂತ ಹೇಳಿದ್ದಾನೆ. ಮೊದಲನೇ ಪತ್ರಿಕೆ ಒಂದು ಪ್ರಬಂಧ ಮತ್ತು ಟ್ರಾನ್ಸ್ಲೇಷನ್ ಇರುತ್ತೆ. ಎರಡನೇ ಪತ್ರಿಕೆ ಒಂದು ಸಾಮಾನ್ಯ ಅಧ್ಯಯನ ಇರುತ್ತೆ. ಸೊ PSIಯಲ್ಲೂ ಅದೇ ಥರನೇ ಇರುತ್ತೆ. ಫಸ್ಟ್ ಪೇಪರ್ ಏನಿರುತ್ತೆ ರಿಟರ್ನ್ ಇರುತ್ತೆ 50 ಮಾರ್ಕ್ಸ್ಗೆ, ಒಂದು ಎಸ್ಸೆ, ಟ್ರಾನ್ಸ್ಲೇಷನ್ ಮತ್ತು ಕನ್ನಡ ಟು ಇಂಗ್ಲೀಷ್, ಇಂಗ್ಲೀಷ್ ಟು ಕನ್ನಡ ಟ್ರಾನ್ಸ್ಲೇಷನು, ಒಂದು ಪ್ರಬಂಧ. ಸೊ ಈ ರೀತಿಯಲ್ಲಿ ಒಂದು ಎಸ್ಸೆ ಕೊಟ್ಟಿರ್ತಾರೆ. ಸೇಮ್ ಅದೇ ಥರ ಫಾರ್ಮೆಟ್ ಇಲ್ಲಿದೆ. ಇಲ್ಲಿ ಅವ್ರು ಹೇಳಿದರೆ ಎಸ್ಸೆ ಮತ್ತು ಟ್ರಾನ್ಸ್ಲೇಷನ್ ಇರುತ್ತೆ ಅನ್ನೋದ್ರ ಬಗ್ಗೆ. ಎರಡನೇ ಪೇಪರ್ ಬಂದು ಏನು ಸಾಮಾನ್ಯ ಅಧ್ಯಯನ, ಇದು ಕಂಪ್ಲೀಟ್ಲಿ ಆಬ್ಜೆಕ್ಟಿವ್ ಇರುತ್ತೆ. ಸೊ ಎಷ್ಟು ಮಾರ್ಕ್ಸು ಏನು ಕತೆ ಅಂತ ಹೇಳಿ ಇಲ್ಲಿ ನೋಡಿ. ಸಾಮಾನ್ಯ ಅಧ್ಯಯನ ಪತ್ರಿಕೆಯನ್ನು 100 ಅಂಕಗಳು 2 ಗಂಟೆ ಇರುತ್ತೆ ಅಂತ ಹೇಳಿದ್ದಾರೆ. ಅದೇ ರೀತಿಯಲ್ಲಿ ರಿಟರ್ನ್ ಪೇಪರನ್ನು ಇಲ್ಲಿ ಕೊಟ್ಟಿರ್ತಾರೆ ಡೀಟೇಲ್ನ.
ಸೊ ಅದೇ ರೀತಿಯಲ್ಲಿ 1 ಅವರ್ ಇರ್ಬೋದು ಎಸ್ ಎ ಪೇಪರ್ಗೆ. ಇದರಲ್ಲಿ ಅದರ ಡೀಟೇಲ್ನ ಕೊಟ್ಟಿಲ್ಲ ಅನಿಸುತ್ತೆ, ನೀಟಾಗಿ ನೋಡ್ಕೊಳ್ಳಿ. ನನಗೆ ಡಾಕ್ಯುಮೆಂಟ್ನ ಅಪ್ಲೋಡ್ ಮಾಡಿದ್ದೀನಿ ಈಗ. ಸೊ ಅದೇ ರೀತಿಯಲ್ಲಿ ನೋಡಿ, ನೆಕ್ಸ್ಟ್ ಅದಾಗಿ ನಂತರ ರಿಟರ್ನ್ ಪೇಪರ್ ಆಯಿತು ಅಂದರೆ ಎರಡನೇ ಸ್ಟೇಜ್ ಬಂದು ಫಿಸಿಕಲ್ ಟೆಸ್ಟ್. ಸೊ ಫಿಸಿಕಲ್ ಟೆಸ್ಟ್ಗೆ ಅಂದರೆ ಫಿಸಿಕಲ್ ಸ್ಟ್ಯಾಂಡರ್ಡ್ಸ್, ಎಂಡ್ಯೂರೆನ್ಸ್ ಸ್ಟ್ಯಾಂಡರ್ಡ್ಸ್ ಎಲ್ಲ ಕೊಟ್ಟಿರ್ತಾರೆ. ಹೈಟ್ ಎಷ್ಟಿರಬೇಕು, ವೆಯ್ಟ್ ಎಷ್ಟಿರಬೇಕು, ಐಸೈಟ್ ಎಷ್ಟಿರಬೇಕು, ಅದೇ ರೀತಿಯಲ್ಲಿ ಲಾಂಗ್ ಜಂಪು, ಶಾರ್ಟ್ ಪುಟ್ ಇಷ್ಟೆಲ್ಲ ಇರಬೇಕಂತ ಹೇಳಿ ಎಲ್ಲ ಡೀಟೇಲ್ನ ಕೊಟ್ಟಿರ್ತಾರೆ. ಅಫಿಷಿಯಲ್ ಡಾಕ್ಯುಮೆಂಟ್ ಬಂದಾಗ ಗೊತ್ತಾಗುತ್ತೆ. ಆದಮೇಲೆ ಶೈಕ್ಷಣಿಕ ಅರ್ಹತೆ ನೋಡಿ, ಸೆಕೆಂಡ್ PUC ಉತ್ತೀರ್ಣರಾಗಿದ್ದರೆ ಸಾಕು. ಸೊ ಡಿಪ್ಲೊಮಾ ಆಸ್ಪಿರೆಂಟ್ಸ್ ಏನಿದ್ರಲ್ಲ, PUCಗೆ ಈಕ್ವಲೆಂಟ್ ಆಗಿರೋ ಕಾರಣದ ಡಿಪ್ಲೊಮಾ ಆಸ್ಪಿರೆಂಟ್ಸ್ನ ಇದಕ್ಕೆ ಅಪ್ಲೈ ಮಾಡ್ಕೊಳ್ಬೋದು. ಅದಾಗಿ ನಂತರ ಪರೀಕ್ಷಾ ಮಾದರಿ ಈಗಾಗಲೇ ಹೇಳಿದಂತೆ 2 ಪೇಪರು. ಒಂದನೇ ಪೇಪರ್ ಬಂದು ಎಸ್ಸೆ ಮತ್ತು ಟ್ರಾನ್ಸ್ಲೇಷನ್, ಎರಡನೇ ಪೇಪರ್ ಬಂದು MCQs ಫಾರ್ಮೇಟ್ ಇರುತ್ತೆ. ಅದಾಗಿ ನಂತರ ಇನ್ನೊಂದೇನು ಫಿಸಿಕಲ್ ಫಿಟ್ನೆಸ್ ಟೆಸ್ಟ್ ಇರುತ್ತೆ. ಫಿಸಿಕಲ್ ಫಿಟ್ನೆಸ್ ಟೆಸ್ಟ್ ಆಯಿತು ಅಂತಂದರೆ ನಿಮ್ದು ಇನ್ನು DV ಮೆಡಿಕಲ್ ಚೆಕಪ್ ಎಲ್ಲ ಮಾಡ್ತಾರೆ. ಸೊ ಇಲ್ಲಿ ನೋಡಿ, ಆಯ್ಕೆ ಪ್ರಾಧಿಕಾರಿ ಯಾವುದಂದರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು. ಸೊ KEA, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ, ಇವರು ಕಂಡಕ್ಟ್ ಮಾಡ್ತಾರೆ. ಸೊ ಆಯ್ಕೆ ಪ್ರಾಧಿಕಾರವಾಗಿರುತ್ತದೆ ಅಂತ ಹೇಳಿದ್ದಾರೆ. ಸೊ ಡಾಕ್ಯುಮೆಂಟಲ್ಲೇ ಕ್ಲಿಯರಾಗಿ ಕೊಟ್ಟಿದ್ದಾರೆ, KPSC ಎಲ್ಲ KEA ಕಂಡಕ್ಟ್ ಮಾಡ್ತಾರೆ ಅಂತೇಳಿ. ಸೊ ಇಲ್ಲಿವರೆಗೂ KPSC ನೋಟಿಫಿಕೇಶನ್ಸ್ ನೋಡ್ತಿದ್ವಿ, ಇದರ ಒಂದು ನೋಟಿಫಿಕೇಶನ್ ಸಂಬಂಧಪಟ್ಟಂತೆ. ಬಟ್ ಈಗ KEA ಅವರಿಗೆ ಹ್ಯಾಂಡಲ್ ಮಾಡ್ತಾ ಇದ್ದಾರೆ. ಸೊ ನಿಮಗೆ ಇದು ಗುಡ್ ಅಪಾರ್ಚುನಿಟಿ ಅಂತ ಅನ್ಬೋದು. ವೇಕೆನ್ಸೀಸು ಭಾಳಷ್ಟು ವೇಕೆನ್ಸೀಸ್ ಇದೆ. ಸೊ ನಾನು ನಿಮಗೆ ವೀಡಿಯೋದ ಮೊದಲದಲ್ಲೇ ಹೇಳಿದ್ದೆ, ಇದರಲ್ಲಿ ಎಷ್ಟು ವೇಕೆನ್ಸೀಸ್ ಇದೆ ಅನ್ನೋದ್ರ ಬಗ್ಗೆ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ಅಂತೇಳಿ. ಇಲ್ಲಿ ನೋಡಿ, ನೀವು ಈ ಪ್ಯಾರಾಗ್ರಾಫ್ ನೋಡಿ, ಫಸ್ಟ್ ಡಾಕ್ಯುಮೆಂಟಿನ ಫಸ್ಟ್ ಪ್ಯಾರಾಗ್ರಾಫಲ್ಲಿ. ಸೊ ಇಲ್ಲಿ ಮೊತ್ತ 265 ಅಬಕಾರಿ ಉಪನಿರೀಕ್ಷಕರು ಅಂದರೆ ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ದು 265 ವೇಕೆನ್ಸೀಸು, 942 ವೇಕೆನ್ಸೀಸು ಇದೆ ಅಂದರೆ PC ಲೆವೆಲಲ್ಲಿರೋಂಥ ವೇಕೆನ್ಸೀಸ್. ಸೊ ಒಟ್ಟಾರೆ ನಿಮಗೆ 1100 ವೇಕೆನ್ಸೀಸ್ ಪ್ಲಸ್ ನೋಟಿಫಿಕೇಶನ್ ಬರುತ್ತೆ. 2 ನೋಟಿಫಿಕೇಶನ್ಸ್, ಒಂದು ಗ್ರೂಪ್ ಸಿ ಮತ್ತು ಇನ್ನೊಂದು ಗ್ರೂಪ್ ಡಿ. ಸೊ ಡಾಕ್ಯುಮೆಂಟಲ್ಲಿ ಕೆಳಗಡೆ ನಿಮಗೆ ತೋರಿಸ್ಕೊಟ್ಟಿದ್ದೆ. ಸೊ ಒಂದು ಗ್ರೂಪ್ ಸಿಗೆ ನಿಮಗೆ 2 ಪೇಪರ್, ಪ್ರಬಂಧ ಮತ್ತು MCQs ಇರುತ್ತೆ. ಗ್ರೂಪ್ ಡಿಗೆ 2 ಪೇಪರ್ ಇಡ್ಬೋದು. ಒಂದು ರಿಟರ್ನ್ ಪೇಪರ್ ಅಂದರೆ ಒಂದು ಇಂಗ್ಲಿಷ್ ಕಮ್ಯುನಿಕೇಷನ್ ಪೇಪರ್ ಮತ್ತು ಇನ್ನೊಂದು ಜನರಲ್ ಸ್ಟಡೀಸ್ ಪೇಪರ್. ಸೊ ಏನು ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಇದೆ ಅದಕ್ಕೆ 2 ಪೇಪರು, ಒಂದು ಜನರಲ್ ಪೇಪರ್, ಒಂದು ಎಸ್ಸೆ ಪೇಪರು. ಸೊ ಪೇಪರ್ 1 ಬಂದು ಎಸ್ಸೆ ಪೇಪರ್ ಟ್ರಾನ್ಸ್ಲೇಷನ್ ಇರುತ್ತೆ, ಪೇಪರ್ 2 ಬಂದು GS ಪೇಪರ್ ಆಗಿರುತ್ತೆ. ಅದೇ ಗ್ರೂಪ್ ಡಿ ಇದಾಗಿದ್ದರೆ ಗ್ರೂಪ್ ಡಿನಲ್ಲಿ ಒಂದು ಜನರಲ್ ಸ್ಟಡೀಸ್ ಪೇಪರು, ಎರಡನೇದು ಕಮ್ಯುನಿಕೇಷನ್ ಪೇಪರ್ ಇಡ್ಬೋದು. ಸೊ KEC ಅಂತ ಏನು ಹೇಳ್ತೀವಿ ಅದನ್ನು. ಸೊ ಯಾರೆಲ್ಲ ಪ್ರಿಪೇರ್ ಆಗ್ತಿದ್ರೆ ಚೆನ್ನಾಗಿ ಪ್ರಿಪೇರ್ ಆಗಿ. ಸೊ ಈ ಒಂದು ಫಾರ್ಮೆಟಲ್ಲಿ ಯಾರೆಲ್ಲ ಪ್ರಿಪೇರ್ ಆಗ್ತಿದ್ರೆ ಮುಂದಿನ ದಿನಗಳು ಅಂದರೆ ಜನರಲ್ ಸ್ಟಡೀಸ್ ಮತ್ತು ಕಮ್ಯುನಿಕೇಷನ್ ಪ್ರಿಪೇರ್ ಆಗುವಂಥವ್ರಿಗೆ ಮುಂದಿನ ದಿನಗಳಲ್ಲಿ ಸಾಕಷ್ಟು ನೋಟಿಫಿಕೇಶನ್ಸ್ ಇದೆ, ಗ್ರೂಪ್ ಸಿ ಮತ್ತು ಗ್ರೂಪ್ ಡಿವು. ಸೊ ಚೆನ್ನಾಗಿ ಪ್ರಿಪೇರ್ ಆಗಿ. ನಿಮಗೆ ಆಲ್ ದಿ ಬೆಸ್ಟ್ ಹೇಳ್ತಾ, ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕೊಟ್ಟಂಥ ಮಾಹಿತಿ ಇನ್ಫಾರ್ಮೇಟಿವ್ ಅನಿಸಿದರೆ ಈ ವಿಡಿಯೋನ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ. ಸೊ ಈ ವಿಡಿಯೋದಲ್ಲಿ ನಿಮಗೆ ನಾನು ಕೊಟ್ಟಂಥ ಮಾಹಿತಿ ಮೇಲೆ ಏನೇ ಡೌಟ್ ಇತ್ತು ಅಂದರೂ ಕಮೆಂಟ್ ಬಾಕ್ಸಲ್ಲಿ ಡ್ರಾಪ್ ಮಾಡಿ, ಕಮೆಂಟ್ ನೋಡ್ಕೊಂಡು ನಾನು ನಿಮಗೆ ರಿಪ್ಲೈ ಕೊಡ್ತೀನಿ. ಸೊ KPTCLದು ಮುಂದಿನ ದಿನಗಳಲ್ಲಿ ನಾನು ಅಪ್ಡೇಟ್ ಮಾಡ್ತೀನಿ ನಿಮಗೆ. ಸೊ ಯಾರೆಲ್ಲ ಪ್ರಿಪೇರ್ ಆಗ್ತಿದ್ದಾರೆ ಚೆನ್ನಾಗಿ ಪ್ರಿಪೇರ್ ಆಗ್ತಾ ಹೋಗಿ. ಸೊ ಇಷ್ಟನ್ನು ಹೇಳ್ತಾ ಈ ವಿಡಿಯೋನ ಏನು ಮಾಡೋಣ. ಎಲ್ಲರಿಗೂ ಧನ್ಯವಾದಗಳು. ಹ್ಯಾವ್ ಎ ನೈಸ್ ಡೇ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಈ ವಿಡಿಯೋದಲ್ಲಿ ಕೊಟ್ಟಂಥ ಮಾಹಿತಿ ನಿಮಗೆ ಇನ್ಫಾರ್ಮೇಟಿವ್ ಅನ್ಸಂದ್ರೆ ವಿಡಿಯೋನ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯಲ್ಲಿ ಈ ಒಂದು ನೋಟಿಫಿಕೇಶನ್ ಎಲ್ಲ ಪ್ರತಿಯೊಂದು ನೋಟಿಫಿಕೇಶನ್ ಅಪ್ಡೇಟ್ನ ನಾನು ನನ್ನ ಚಾನಲಲ್ಲಿ ನಿಮ್ಗೆ ಕೊಡ್ತಾ ಹೋಗ್ತೀನಿ. ಅದಾಗಿ ನಂತರ ಲೆಕ್ಚರರ್ ಪೋಸ್ಟದ ಒಂದು ಅಪ್ಡೇಟ್ನ ನಾನು ಕೊಡಬೇಕಾಗಿದೆ, ಮುಂದಿನ ದಿನಗಳಲ್ಲಿ ಅದರ ಅಪ್ಡೇಟ್ನ ನಿಮ್ಗೆ ಕೊಡ್ತಾ ಹೋಗ್ತೀನಿ. ಸೊ ಏನೇ ಡೌಟ್ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ಡ್ರಾಪ್ ಮಾಡಿ, ಕಮೆಂಟ್ನ ನೋಡ್ಕೊಂಡು ನಾನು ನಿಮಗೆ ರಿಪ್ಲೈನ ಮಾಡ್ತೀನಿ. ಸೊ ಇಷ್ಟನ್ನು ಹೇಳ್ತಾ ವಿಡಿಯೋನ ಏನು ಮಾಡೋಣ. ಎಲ್ಲರಿಗೂ ಧನ್ಯವಾದಗಳು. ಹ್ಯಾವ್ ಎ ನೈಸ್ ಡೇ.